ಮೂರು ದಶಕಗಳ ಮಾದಿಗ ಸಮುದಾಯದ ಹೋರಾಟದ ಪ್ರತಿಫಲ ಆಗಸ್ಟ್ 1ಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದು 1 ವರ್ಷ ಆಗಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಂಥ ಮೊದಲನೇ ಕ್ಯಾಬಿನೆಟಲ್ಲಿ ಒಳಮೀಸಲಾತಿ ಜಾರಿಗೆ ತರ್ತೀವಿ ಅಂತೇಳಿ ಕುಂಟು ನೆಪಗಳನ್ನು ಎಂಪಿರಿಕಲ್ ಡೇಟಾಗೆ ನಾಗಮೋಹನ್ ದಾಸ್ ಅವರ ಕಮಿಷನನ್ನು ನೇಮಕ ಮಾಡಿದ್ದೀವಿ ಅಂತೇಳಿ ನಿಧಾನಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಆ ಜಾತಿ ಗಣತಿಯಲ್ಲಿ ಎಂಪಿರಿಕಲ್ ಡೇಟಾ ಕಲೆಕ್ಷನ್ ಮಾಡುವಾಗ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಮತ್ತು ಅನೇಕ ಇಲಾಖೆಗಳಿಂದ ಜಾತಿ ಸಮೀಕ್ಷೆಯ ಯಾವ್ಯಾವ ವರ್ಗ ಹೆಚ್ಚೆಚ್ಚು ಉದ್ಯೋಗಗಳನ್ನು ಪಡೆದಿದೆ, ವಂಚಿತರಾಗಿದೆ ವರದಿಗೆ ಇದುವರೆಗೂ ಇಲ್ಲದೆ ಇರೋದ್ರಿಂದ ಜಾತಿ ಸಮೀಕ್ಷೆ ಬೆಂಗಳೂರಿನಲ್ಲಿ ಸರಿಯಾಗಿ ಆಗದೇ ಇರೋದ್ರಿಂದ ನಮಗೆ ಅನುಮಾನ ಇದೆ. 1ನೇ ತಾರೀಕಿಗೆ 1 ವರ್ಷ ಆಗಿರೋದ್ರಿಂದ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ದಿಕ್ಕಿನಲ್ಲಿ 1ನೇ ತಾರೀಕಿಗೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಎಲ್ಲ ಜಿಲ್ಲಾ ಕಚೇರಿಗಳಿಂದ ಇಡೀ ಒಕ್ಕೂಟ ಹೋರಾಟ ಮಾಡೋದಕ್ಕೆ ತಮ್ಮ ಮುಖಾಂತರ ಕರೆ ಮತ್ತು 10ನೇ ತಾರೀಕು ಒಳಗಡೆ ಜಾರಿ ಮಾಡ್ತಾ ಹೋದರೆ ಕರ್ನಾಟಕ ರಾಜ್ಯ ಬಂದ್ ಮಾಡಿ ರಾಜ್ಯ ಸರ್ಕಾರವನ್ನು ನಿಷ್ಕ್ರಿಯ ಮಾಡೋದಕ್ಕೆ ಮಾದಿಗರು ತೀರ್ಮಾನ ಮಾಡಿದ್ದೀವಿ ಅಂತೇಳಿ ತಮ್ಮ ಮುಖಾಂತರ ಹೇಳೋದಕ್ಕೆ ಇಚ್ಛೆಪಡ್ತೀನಿ ಸರ್. ನಾನು ಬೇಡಣ್ಣ ನಾನು ಆಮೇಲೆ ಮಾತಾಡ್ತೀವಣ್ಣ. ನಾವು ಇಡೀ ಸಂಘಟನೆಗಳು ಮತ್ತು ಎಲ್ಲ ನಾಯಕರು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಹೇಳ್ತೀವಿ ನೋಡಿ.